ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಫುಲ್ ಹೊರಟೆಲ್ಲ ರೆಡಿ ಆಗಿದ್ದೇನೆ ಹೊರಗೆ ಹೋಗುವ ಅಂತ. ನಾನು ಮತ್ತೆ ಅಕ್ಕ ಪ್ಲಾನ್ ಮಾಡಿದ್ದೇವೆ. ವೆದರ್ ಸ್ವಲ್ಪ ಒಳ್ಳೆ ಉಂಟು, ಬಟ್ ಚಳಿ ಸಹ ಉಂಟು, ವಿಂಡಿ ಸಹ ಉಂಟು. ಟೆಂಪ್ರೇಚರ್ 10 degrees ಉಂಟು. ಸೊ ಲೆಟ್ಸ್ ಗೋ. Welcome to not so budget friendly street. Starting from here, ಇಲ್ಲಿ you can see a Hermes, ಅಲ್ಲಿ Rolex ಉಂಟು. ಇನ್ನು ಸ್ವಲ್ಪ ಮುಂದೆ ಹೋದ್ರೆ you will see Burberry. ಇಲ್ಲಿ ಸ್ಟೋರ್ ಎಲ್ಲ ಬಂದಾಗಿದೆ. ಸೊ ಇನ್ನು ಮುಂದೆ ಹೋಗ್ತಾ ಇದ್ರೆ you can see Dior, ನನ್ನ ಅಕ್ಕಂದು ಫೇವ್ರೇಟ್. ಅಣ್ಣ ತಮ್ಮನೆಲ್ಲ ಒಟ್ಟಿಗೆ ಕೂತ್ಕೊಳ್ಸಿದ್ದಾರೆ. ಇಲ್ಲಿ ಡಿಯೋರ್ ಇದ್ರೆ ಅಲ್ಲಿ ಎದುರಲ್ಲಿ ನಿಮ್ಗೆ ಪ್ರಾಣ ಕಾಣ್ತದೆ. See this. So Saint Laurent ಇಲ್ಲಿ ಉಂಟು. Gucci. ಇಟ್ಸ್ ಆ ಸ್ಟೋರ್ ಎಲ್ಲ ಬಂದ್ ಮಾಡಿದ್ದಾರೆ ಬಿಕಾಸ್ ಇಲ್ಲಿ 8 ಗಂಟೆಗೆ ನಾನು ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಸ್ಟೋರ್ಸ್ ಬಂದ್ ಆಗ್ತದೆ. ಮುಂದೆ ಹಾಗೆ ಹೋಗಿ ಇಲ್ಲಿ ಮೌಂಟ್ ಬ್ಲಾಂಕ್, ಅಲ್ಲಿ ಕಾರ್ಟಿಯರ್ ಅನ್ನು ಒಟ್ಟಿಗೆ ಇಟ್ಟಿದ್ದಾರೆ. ಲೂಯಿ ವಿಟಾನ್ ಜಾಸ್ತಿ ಆಟ ಸಾಮಾನಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ರೇಟ್ ಎಷ್ಟು ಉಂಟು ಅಂತ ಗೊತ್ತಿಲ್ಲ, ಸೇಲ್ ಮಾಡ್ತಾ ಇಲ್ಲ ಹತ್ಸೋ ಗೊತ್ತಿಲ್ಲ. ಬಟ್ ನೀವು ನೋಡಿದಾಗ ಇಲ್ಲಿ ಬ್ಯಾಗ್ ಇಂದ ಜಾಸ್ತಿ ಆಟ ಸಾಮಾನೆ ಫುಲ್ ಉಂಟು. Welcome to the Bloor Street, guys. So this is called as the most expensive street in Toronto. ಮತ್ತೆ ನನ್ನ ಅಕ್ಕ ಹೇಳಿದಾಳೆ ಇಲ್ಲಿ ದೊಡ್ಡ ಬ್ರ್ಯಾಂಡ್ ಯಾವ್ದೆಲ್ಲ ಉಂಟು. ನಾನೇ ಹೇಳಿದ್ದು ಒಂದು ನನ್ನ ಬರ್ಡೇಗೆ ಗಿಫ್ಟ್ ಕೊಡ್ತಾಳಂತ. ಹೇಳ್ತೇನೆ. ನಾನು ಪ್ರಾಡದ ಅಲ್ಲಿ ಎಂತಾದ್ರು ತಗೊಳ್ಬೇಕಂತಿದ್ದೇನೆ. ಬಟ್ ಈಗ ಅಂಗಡಿ ಬಂದಲ್ಲ, ಸೊ ಅವಳೊಂದು ಸ್ವಲ್ಪ ಬಿಟ್ಟು ಬಿಡು ಅಂತ. ಬಟ್ ಅದೇ ನಂದು ಬರ್ಡೇ ಟೈಮಲ್ಲಿ ಎಂತಾದ್ರು ಕೇಳ್ಬೇಕು ಅವಳ ಹತ್ರ, ಬಿಕಾಸ್ ಮನೆ ಹತ್ರನೇ ಇರುದು ಆ್ಯಂಡ್ ರಿಚ್ ಪೀಪಲ್ ಇದು ಸ್ಟ್ರೀಟಿಗೆ ಬಂದ್ರೆ ಫುಲ್ ಕಣ್ಣೆಲ್ಲ ಒಮ್ಮೆ ತಂಪಾಗ್ತದೆ. ಬಿಕಾಸ್ ಎಲ್ಲ ನೋಡಿ ಮತ್ತೆ ಮನೆಗೆ ಹೋಗಿ ನಿದ್ರೆಯಲ್ಲಿ ಸದೆ ಇರ್ತದೆ. ಇದು ಕಣ್ಣು ತಂಪಾಗ್ತದೆ, ಕಿಸೆ ಹರಿದೋಗ್ತದೆ ಅಷ್ಟೇ. ಸೊ ಕಣ್ಣು ಸಹ ತಂಪಾಗ್ತದೆ, ಬಟ್ ಕಿಸೆ ಸಹ ಹರಿದೋಗ್ತದೆ. ಒಳಗೆ ಹೋದ್ರೆ ನಾವು ಅದ್ರ ಹೊರಗೆ ನಿದ್ದೇವೆ, ಅದಕ್ಕೆ ಎಂತ ಆಗ್ಲಿಲ್ಲ. ಈಗ ಮನೆಗೆ ಹೋದ್ ಮತ್ತೆ ನಿದ್ರೆಯಲ್ಲಿ ಸದೆ ತಿರುಗ್ತಾ ಇರ್ತದೆ. ಅಲ್ಲಿ ಅದು ನೋಡಿದೆ ಇದು ನೋಡಿದೆ ಅಂತ. ನನ್ನ ಅಕ್ಕ ಇವತ್ತು ಎದ್ದ ತಕ್ಷಣ ಹೇಳಿದಾಳೆ, ನಂಗೆ ಮತ್ತೆ ಅವಳಿಗೆ ಇಬ್ಬರಿಗೆ ರಜೆ ಇವತ್ತು. ಸೊ ಎದ್ದ ತಕ್ಷಣ ಹೇಳಿದಾಳೆ ಹೊರಗೆ ಹೋಗುವ ಸುಮ್ಮನೆ ತಿರುಗಿ ಬರೋ ಅಟ್ಲೀಸ್ಟ್ ಅಂತ. ತಿರುಗಿ ಬರೋದೆಲ್ಲ ಓಕೆ, ಆಗದಿಂದ ತಿರುಗುತ್ತಾನೆ ಇದ್ದೇವೆ. ತಿಂಡ್ರದಲ್ಲ ತಿಕ್ಕುವ. ಇಲ್ಲಿದು ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಅದಕ್ಕೆ ನನ್ನ ಅಕ್ಕ ಹೇಳ್ತಿದ್ಲು ಹೋಗು ಅಂತ. ಮತ್ತೆ ನಾನು ಬೇಡ ಅಂತ ಹೇಳಿದ್ದೆ. ಮತ್ತೆ ಡೇಟಿಗೆ ಕರ್ಕೊಂಡು ಹೋಗು ಅಂತ ಹೇಳಿದಕ್ಕೆ ಅದಕ್ಕೆ ಬೇಡ ಹೇಳಿದ್ಲು. ನಾನು ಅವಳಲ್ಲವೇ ಅಲ್ಲ. ಹೀಗೇನೆ ಆಗುದು. ಲೈಕ್ ಪುವರ್ ಪೀಪಲ್ ಒಟ್ಟಿಗೆ ಇದ್ರೆ ನೀವು ಸ್ವಲ್ಪ ಪುವರ್ ಅಂತಾನೆ ಫೀಲ್ ಆಗುದು. ಅದಕ್ಕೆ ಗೈಸ್, ಪುವರ್ ಪೀಪಲ್ ಒಟ್ಟಿಗೆ ಇರಬಾರ್ದು. ಇವಳು ನೋಡು, ಫುಲ್ ಪುವರ್ ಇವಳು. ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಸಹ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.